ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜೆ. ವೆಂಕಟಾಪುರ ಗ್ರಾಮ ಪಂಚಾಯಿತಿಯ ಪಿಡಿಒ ಕಾತ್ಯಾಯಿನಿ 6,94,828 ರೂಪಾಯಿಗಳ 15ನೇ ಹಣಕಾಸಿನ ಅನುದಾನವನ್ನ ಅದೇ ಪಂಚಾಯಿತಿಯ ಸಿಬ್ಬಂದಿ ನಾರಾಯಣಸ್ವಾಮಿ ಅವರ ಖಾತೆಗೆ ವರ್ಗಾವಣೆ ಮಾಡುವ ಮುಖಾಂತರ ಹಣವನ್ನ ದುರುಪಯೋಗ ಮಾಡಿಕೊಂಡಿರುತ್ತಾರೆ ಹಾಗೂ ಭ್ರಷ್ಟಾಚಾರವೆಸಗಿರುತ್ತಾರೆ. ಭ್ರಷ್ಟಾಚಾರ ಎಸಗಿರುವ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ದೂರನ್ನು ನೀಡಲಾಗಿದ್ದು ಹಾಗೂ ಆಯುಕ್ತರಿಗೆ, ಮುಖ್ಯಮಂತ್ರಿಯವರ ಕಚೇರಿಗೆ ದೂರನ್ನು ನೀಡಲಾಗಿತ್ತು. ಆ ದೂರಿನ ಅನ್ವಯ ಇಲಾಖೆಯ ತನಿಖೆಯನ್ನು ಮಾಡಲಾಗಿತ್ತು. ತನಿಖೆಯಲ್ಲಿ ಭ್ರಷ್ಟಾಚಾರ ಎಸಗಿರುವುದು ಸಾಬೀತಾಗಿರುತ್ತದೆ. ಅದಲ್ಲದೆ ಇನ್ನೂ 4 ಬಾರಿ ಸಿಬ್ಬಂದಿಯಾದ ನಾರಾಯಣಸ್ವಾಮಿ ಅವರ ಖಾತೆಗೆ ಕಾತ್ಯಾಯಿನಿ ಪಿಡಿಒ ಸಿಬ್ಬಂದಿಯನ್ನ ಗುತ್ತಿಗೆದಾರ ಎಂದು ಇ-ಗ್ರಾಮ್ ಸ್ವರಾಜ್ನಲ್ಲಿ ಸೇರಿಸಿ ಇನ್ನೂ 4 ಬಾರಿ ಹಣವನ್ನ ವರ್ಗಾವಣೆ ಮಾಡಿರುತ್ತಾರೆ. ವರ್ಗಾವಣೆ ಮಾಡಿರುವ ಮೊತ್ತ 3,24,392 ರೂಪಾಯಿ ಆಗಿರುತ್ತದೆ. ಒಟ್ಟು ಭ್ರಷ್ಟಾಚಾರವೆಸಗಿರುವ ಮೊತ್ತ 10,19,720 ರೂಪಾಯಿಗಳು. ಇಂತಹ ಭ್ರಷ್ಟ ಪಿಡಿಒಗೆ ಇಲ್ಲಿಯವರೆಗೂ ಶಿಕ್ಷೆಯಾಗಿರುವುದಿಲ್ಲ. ತನಿಖೆ ನಡೆಯುತ್ತಿದೆ. ತನಿಖೆ ನಡೆದ ನಂತರ ಯಾವ ಶಿಕ್ಷೆ ಆಗುತ್ತದೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ.